ಆತ್ಮೀಯರೇ, H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಪರೀಕ್ಷಾ ಪೇ ಚರ್ಚೆ, ಪರೀಕ್ಷೆಗಾಗಿ ಚರ್ಚೆ ಒಂದು ಸರ್ಕಾರಿ ಮಾಧ್ಯಮ ನಡೀತಿರುವಂಥ, ಅದರಲ್ಲೂ ಮೋದಿಜಿಯವರು ಪರೀಕ್ಷೆ ಭಯ ಹೋಗಲಿ ಮಕ್ಕಳಿಂದ ಅನ್ನುವ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳೊಂದಿಗೆ ಅವರು ಸಂಭಾಷಣೆ ಮಾಡೋದು, ಪರೀಕ್ಷೆ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ತಾವು ಒಬ್ಬರು ಶಿಕ್ಷಕರು ಅನ್ನೋ ಒಂದು ನೆಲೆಯಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ವಹಿಸೋದು, ಇದೆಲ್ಲ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಇಂಥ ಒಂದು ಸಂದರ್ಭದಲ್ಲೇ ಒಮ್ಮೆ ಒಬ್ಬ ದಲಿತ ವಿದ್ಯಾರ್ಥಿನಿ ಏಕಾಏಕಿ ಸಡನ್ನಾಗಿ ಎದ್ದು ಪ್ರಶ್ನೆಗೆ ಬರ್ತಾಳೆ. ಸಹಜ ನರೇಂದ್ರ ಮೋದಿಯವರಿಗೂ ಸಹ ಇವರು ಯಾವ ರೀತಿ ಈ ಮಗು ಯಾವ ರೀತಿ ಪ್ರಶ್ನೆ ಕೇಳ್ತದ ಅಥವಾ ಮತ್ತೇನಾದರೂ ಕೇಳ್ತದೆ ಅನ್ನೋದು ಯಾವುದಿಲ್ಲ. ಸಹಜ ಒಂದು ಪರೀಕ್ಷೆ ಅಂದರೆ ಏನು, ಹೇಗಿರ್ಬೋದು ಅಂತ ಕೇಳ್ಬೋದು ಅಂತೇಳಿ ವಿಶೇಷವಾಗಿ ಆ ದಿಶೆಯಲ್ಲಿ ಅವರು ನರೇಂದ್ರ ಮೋದಿಯವರು ಕುಳಿತಾಗ ಆ ದಲಿತ ಮಗು ವಿದ್ಯಾರ್ಥಿನಿ ಎಷ್ಟು ನೇರವಾಗಿ ನಿಷ್ಠೂರವಾಗಿ ಕೆಲವು ಪ್ರಶ್ನೆಗಳು ಕೇಳಿದಲ್ಲಪ್ಪ ಅಂತಂದ್ರೆ ಅವುಗಳನ್ನು ನೆನೆಸಿದರೆ ಇನ್ನೂ ನಮ್ಮ ದೇಶದಲ್ಲಿ ನಾವು ಎಲ್ಲಿದ್ದೀವಿ, ಜಾತೀಯತೆ ಏನು, ಎಷ್ಟು ಕೆಟ್ಟದ್ದಿದೆ, ಅದರಲ್ಲೂ ದಲಿತ ಮಗು ಅಥವಾ ದಲಿತ ಹೆಣ್ಣು ಗಂಡು ಮಕ್ಕಳು ಯಾವುದೇ ಇರಲಿ ಯಾವ ರೀತಿಯಾದಂಥ ಒಂದು ಭಯದಲ್ಲಿರ್ತಾರೆ, ಮೇಲ್ವರ್ಣೀಯರ ಒಂದು ಭಯ ವಾತಾವರಣ ಯಾವ ರೀತಿ ಇರ್ತದೆ ಅನ್ನೋದು ಆ ಮಗು ಕೇಳೋ ಪ್ರಶ್ನೆಯಿಂದ ಸ್ಪಷ್ಟ ಆಗ್ತಾ ಹೋಗ್ತದೆ. ಅವಳು ಒಟ್ಟು ಕೇಳಿದ ಪ್ರಶ್ನೆಗಳು 5. ಆ ಪ್ರಶ್ನೆಗಳು ಒಂದಕ್ಕಿಂತಲೂ ಒಂದು ಏನಪ್ಪ ಅಂದರೆ ಈ ಸಮಾಜದ ಇವತ್ತಿನ ಸ್ಥಿತಿಯನ್ನು ಹೇಳುವಂಥದ್ದು, ಇವತ್ತಿನದಾಗಿರ್ಬೋದು, ಹಿಂದಿನದಾಗಿರ್ಬೋದು, ಇನ್ನು ಮುಂದಿನದು ಹೇಗೆ ಇರ್ತದನಾ ಅನ್ನೋಂಥ ಪ್ರಶ್ನೆಯನ್ನು ಹುಟ್ಟಾಕುವಂಥದ್ದು. ಇವತ್ತು ನಾವು ಮೀಸಲಾತಿ ಅಥವಾ ಇನ್ನುಳಿದು ಏನೋ ನಾವು ಕೊಟ್ಟಿದ್ದೀವಿ, ನಮ್ಮಲ್ಲಿ ಜಾತಿ ಕಡಿಮೆ ಆಗಿದೆ, ದೊಡ್ಡ ದೊಡ್ಡ ಮಾತುಗಳನ್ನು ನಾವು ಮಾತಾಡ್ತಾ ಇರ್ತೀವಿ. ಆದರೆ ಈ ದೇಶದ ಅತ್ಯಂತ ಬಿದ್ದ ತಳ ಸಮುದಾಯದ ಮಗುವಿನ ಮನಸ್ಸು ಯಾವ ರೀತಿಯಾಗಿತ್ತು, ಆ ವಿದ್ಯಾರ್ಥಿನಿಯ ಮನಸ್ಸು ಏನಿತ್ತು ಅಂತೇಳಿ, ಆ ವಿದ್ಯಾರ್ಥಿನಿಗೆ ಪರೀಕ್ಷೆ ಭಯ ಇರಲಿಲ್ಲ ಅನ್ನೋದು ಅವಳು ಕೆಲವು ಪ್ರಶ್ನೆಗಳಿಂದ ಸ್ಪಷ್ಟ ಆಗ್ತಾ ಹೋಗ್ತದೆ. ಇಲ್ಲಿ ಜಾತಿಯ ವಿರುದ್ಧದ, ಇಲ್ಲಿಯ ಮೇಲು ಕೀಳಿನ ವಿರುದ್ಧದ, ಅಸಮಾನತೆ ಸಮಾಜ ವಿರುದ್ಧವಾಗಿ ಅವಳು ಅನುಭವಿಸಿದ ನೋವುಗಳನ್ನು ಪ್ರಶ್ನೆಯಾಗಿ ದಿಟ್ಟವಾಗಿ, ಅದು ಈ ದೇಶದ ಇವತ್ತಿನ ಪ್ರಬಲ ನಾಯಕ, ಗಟ್ಟಿಮುಟ್ಟ ನಾಯಕ, ಜನ ಮನವನ್ನು ಗೆದ್ದ ನಾಯಕ, ಸಾಣದಲ್ಲ